ನಮಸ್ಕಾರ, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ 2 ಗಂಟೆ. ನೀವೆಲ್ಲರೂ ಕೂಡ ಕಾಯ್ತಿರ್ತೀರಾ ಇವತ್ತಿನ ಇಡೀ ದಿನದ ಬೆಳವಣಿಗೆಯನ್ನು. ಇಲ್ಲಿ ತನಕ ಏನಾಗಿದೆ ಈ 30 ನಿಮಿಷ 30 ಸುದ್ದಿಗಳನ್ನಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಶರ್ಮಿತಾ ಶೆಟ್ಟಿ. ರಾಜ್ಯ ರಾಜಕಾರಣದಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಬೇಕಾಗಿತ್ತು, ಒಂದಷ್ಟು ಮುಂದೂಡಿಕೆ ಆಗಿದೆ. ಆ ಬೆಳವಣಿಗೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಇನ್ನು ಸ್ಕೂಲ್ ಬಗ್ಗೆ ನವೆಂಬರ್ 30ಕ್ಕೆ ಗಡುವು ಕೊಟ್ಟಿದ್ರು ಖಾಸಗಿಯವರು, ಅಲ್ಲೇನಾಯಿತು ಆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ವೀರಶೈವ ಲಿಂಗಾಯತ ನಿಗಮ ಸ್ಥಾಪಿಸೋದಕ್ಕೆ 500 ಕೋಟಿ ಅನುದಾನ ನೀಡಿದ್ದ ಸಿಎಂ ಇದೀಗ ಲಿಂಗಾಯತರನ್ನ ಒಬಿಸಿಗೆ ಸೇರಿಸೋದಕ್ಕೆ ಮುಂದಾಗಿದ್ರು. ಆದರೆ ಸಿಎಂ ನಿರ್ಧಾರದ ವಿರುದ್ಧ ಹೈಕಮಾಂಡ್ ಗರಂ ಆದ ಬೆನ್ನಲ್ಲೇ ಲಿಂಗಾಯತರನ್ನ ಒಬಿಸಿಗೆ ಸೇರಿಸುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಸೇರಿಸುವ ಬಗ್ಗೆ ಸಿಎಂ ಪಕ್ಷದ ವೇದಿಕೆಯಲ್ಲೂ ಕೂಡ ಚರ್ಚೆ ಮಾಡಿಲ್ಲ, ಅಲ್ಲದೆ ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ಆದರೆ ಸಂಪುಟ ಸಭೆ ಬಳಿಕ ಈ ನಿರ್ಧಾರ ಘೋಷಿಸೋದಕ್ಕೆ ಸಿಎಂ ಮುಂದಾಗಿದ್ರು. ಹೈಕಮಾಂಡ್ ಗರಂ ಆಗಿ ಫೋನ್ ಮಾಡಿದ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಸಿಎಂ ತಟಸ್ಥರಾಗಿದ್ದಾರೆ. ಇನ್ನು ವೀರಶೈವ ಲಿಂಗಾಯತ ಸಮುದಾಯವನ್ನ ಒಬಿಸಿಗೆ ಸೇರ್ಪಡೆ ಮಾಡೋದಕ್ಕೆ ಶಿಫಾರಸು ಮಾಡಲು ಚಿಂತನೆ ಇತ್ತು ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಹೇಳಿದ್ರು. ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಮಾಧುಸ್ವಾಮಿ, ಲಿಂಗಾಯತ ಸಮುದಾಯವನ್ನ ಒಬಿಸಿಗೆ ಸೇರಿಸೋ ಚಿಂತನೆ ಇತ್ತು, ಆದರೆ ಒಕ್ಕಲಿಗರಲ್ಲೂ ಕುಂಚಿಟಿಗರು ಸೇರಿದಂತೆ ಹಲವು ಸಮುದಾಯಗಳು ಬಿಟ್ಟು ಹೋಗಿವೆ. ಹೀಗಾಗಿ ಈ ಬಗ್ಗೆ ಕೇಂದ್ರದ ಜೊತೆ ಚರ್ಚೆ ಮಾಡಿ ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ರು. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ಮನ್ನ ಲಿಂಗಾಯತರನ್ನ ಒಬಿಸಿ ಮಾಡಬೇಕು ಅಂತ ಕೇಳಿತ್ತು. ಆದರೆ ಇದ್ರ ಜೊತೆಗೆ ಇನ್ನೂ ಕೆಲವು ಮೇಜರ್ ಕಮ್ಯುನಿಟಿಗಳು ಆಕಸ್ಮಿಕವಾಗಿ ಬಿಟ್ಟೋಗ್ಬಿಟ್ಟಿದೆ. ಉದಾಹರಣೆಗೆ ಈಗ ಒಕ್ಕಲಿಗರ ಸಮುದಾಯದಿಂದ ಕುಂಚಿಟಿಗರು ಬಿಟ್ಟೋಗವ್ರೆ, ಅಪೀಲಲ್ಲಿದ್ದಾರೆ. ಒಬಿಸಿ ರಿಸರ್ವೇಷನ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಕೋಟಾ ಕೇಳಕ್ಕೆ ಅಂತೇಳಿ ಸಬ್ಜೆಕ್ಟ್ ತಂದಿದ್ವಿ. ಅಲ್ಲೇನಾಗಿದೆ, ಈಗ ಅದರಲ್ಲಿ ಕೆಲವು ಮೇಜರ್ ಕಮ್ಯುನಿಟಿಗಳಲ್ಲಿ ಕೆಲವು ಉಪಪಂಗಡಗಳು ಬಿಟ್ಟೋಗಿದೆ. ಅದನ್ನು ಪ್ರಸ್ತಾಪ ಮಾಡಿ ಒಂದ್ಸಲ ಎಲ್ಲರನ್ನೂ ಕೇಳಬೇಡ, ಒಂದೊಂದೇ ಸಮಾಜ ತಗೊಂಡೋಗೋದು ಬೇಡ ಅಂತ ಪೆಂಡಿಂಗ್ ಇಟ್ಟು ಡೆಫರ್ ಮಾಡಿ. ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಬೇಡಿಕೆ ಸಂಬಂಧ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ ನಡೆಸಿದರು. ಬೇರೆ ಬೇರೆ ಸಮುದಾಯಗಳಿಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳು ಲಿಂಗಾಯತ ಸಮುದಾಯಕ್ಕೂ ಸಿಗಬೇಕು ಅಂತ ಒತ್ತಾಯಿಸಿದ್ದಾರೆ. ಲಿಂಗಾಯತ ಪಂಚಮಸಾಲಿಯನ್ನ 2A ಪ್ರವರ್ಗಕ್ಕೆ ಸೇರಿಸಬೇಕು, ಉಳಿದೆಲ್ಲ ಲಿಂಗಾಯತ ವರ್ಗಗಳನ್ನು ಒಬಿಸಿಗೆ ಸೇರಿಸಬೇಕು. ನಾಳೆ ಸಂಜೆವರೆಗೂ ಸಿಎಂ ಪ್ರತಿಕ್ರಿಯೆಗೆ ಕಾಯ್ತೀವಿ. ಅಷ್ಟರಲ್ಲಿ ಸಿಎಂ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು, ಇಲ್ಲದಿದ್ದರೆ ಡಿಸೆಂಬರ್ 23ರಿಂದ ಕೂಡಲ ಸಂಗಮದಿಂದ ವಿಧಾನಸೌಧ ಚಲೋ ಮೂಲಕ ಬೃಹತ್ ಪಾದಯಾತ್ರೆ ನಡೆಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮ್ಮ ಅಧಿಕಾರವನ್ನು ಬಳಸಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಪ್ರವರ್ಗ 2A ಮೀಸಲಾತಿಯನ್ನು ಕೊಡಬೇಕು, ಅಥವಾ ನಿಮ್ಮ ಪರಮಾಧಿಕಾರವನ್ನು ಬಳಸಿ ಕೇಂದ್ರ ಒಬಿಸಿ ಪಟ್ಟಿಯಲ್ಲಿ ನಮ್ಮ ಸಮುದಾಯದ ಜೊತೆಯಲ್ಲಿ ಉಳಿದ ಎಲ್ಲ ಲಿಂಗಾಯತರನ್ನ ಒಬಿಸಿ ಪಟ್ಟಿಯಲ್ಲಿ ಸೇರಿಸಬೇಕು. ಇನ್ನು ಮೂರನೇದ್ದು, ಆರಂಭದಲ್ಲಿ ಈ ಸಮುದಾಯಕ್ಕೆ ಶಕ್ತಿ ತುಂಬುವಂತಿನ ಒಳಗೆ ಏನು ಶಾಸ್ತ್ರೀಯ ಕುಲಶಾಸ್ತ್ರ ಅಧ್ಯಯನ ಸಮಿತಿಗೆ ಪಂಚಮಸಾಲಿ ಸಮಾಜವನ್ನು ಸೇರ್ಪಡೆಗೊಳಿಸಬೇಕು ಅಂತ ಹಿನ್ನೆಲೆ ಹಿಡ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಲಮಿತಿಯನ್ನು ಕೊಟ್ಟು ನಾವು ಗಡುವನ್ನು ಕೊಟ್ಟಿದ್ವಿ. ಈಡಿಗ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡಿ ಅಂತ ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಆಗ್ರಹ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜ ಕೆಟಗರಿ 2ಗೆ ಸೇರ್ಪಡೆಗೆ ನಮ್ಮ ಅಭ್ಯಂತರ ಇಲ್ಲ, ಈಗಾಗಲೇ ಕುರುಬರು ಎಸ್ಟಿಗೆ ಸೇರ್ಪಡೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಈಡಿಗ ಸಮಾಜದಲ್ಲಿಯೂ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ, ಹೀಗಾಗಿ ಈಡಿಗ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡಿ, ಅದಾಗದೇ ಇದ್ರೆ ತಕ್ಷಣವೇ ಕೆಟಗರಿ 1ಗಾದ್ರೂ ಸೇರ್ಪಡೆ ಮಾಡಿ ಅಂತ ಸಿಎಂ ಯಡಿಯೂರಪ್ಪಗೆ ಮಾಲಿಕಯ್ಯ ಗುತ್ತೇದಾರ್ ಆಗ್ರಹ ಮಾಡಿದ್ದಾರೆ. ಆದರೆ ಒಂದು ನನ್ನ ನಮ್ರ ವಿನಂತಿ, ಹಿಂದುಳಿದ ವರ್ಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಕುರುಬ ಸಮಾಜ, ಈಡಿಗ ಸಮಾಜ ಕೆಟಗರಿ 2ದಲ್ಲಿದೆ. ಕುರುಬ ಸಮಾಜ STಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ತಮ್ಮಲ್ಲಿ ಡಿಮ್ಯಾಂಡ್ ಮಾಡಿದ್ದಾರೆ. ಅದಕ್ಕೆ ನಾನು ಈಡಿಗ ಸಮಾಜ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳಿಬೇಕಾದ್ರೆ ಈ ಸಮಾಜವನ್ನು ಕೂಡ ತಾವು STಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಶಿಫಾರಸು ಮಾಡಬೇಕು. ಒಕ್ಕಲಿಗ ಸಮಾಜವನ್ನು 2Aಗೆ ಸೇರಿಸೋದಕ್ಕೆ ಒತ್ತಾಯ ಕೇಳಿಬಂದಿದೆ. ರಾಮನಗರದಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಕೆ ರಾಜು ಸಿಎಂಗೆ ಒತ್ತಾಯಿಸಿದ್ದಾರೆ. ಲಿಂಗಾಯತ ಸಮಾಜವನ್ನು 2Aಗೆ ಸೇರಿಸೋದಕ್ಕೆ ಸಿಎಂ ಒಲವು ತೋರಿದ್ದಾರೆ. ಆ ಸಮಾಜಕ್ಕೆ ಪ್ರಾಧಿಕಾರ ಕೂಡ ರಚನೆ ಮಾಡಿದ್ದಾರೆ. ಆದರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ. ಒಕ್ಕಲಿಗ ಸಮಾಜದಲ್ಲೂ ಕೂಡ ಕಡು ಬಡವರಿದ್ದಾರೆ. ಲಿಂಗಾಯತ ಸಮಾಜದಂತೆ ಒಕ್ಕಲಿಗ ಸಮಾಜಕ್ಕೂ ನ್ಯಾಯ ಕೊಡಲಿ. ಸಿಎಂ ಯಡಿಯೂರಪ್ಪನವರು ನ್ಯಾಯ ಒದಗಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಒಕ್ಕಲಿಗ ಜನಾಂಗದಲ್ಲಿ ಕೂಡ 1-2% ಜನ ಅಥವಾ 3% ಜನ ಆರ್ಥಿಕವಾಗಿ ಸಬಲರಾಗಿರ್ಬೋದು, ಹೆಚ್ಚು ಜನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ಕೂಡ ಹಿಂದೆ ಇರುವಂತಹ ವಿಷಯವನ್ನ ಸಮಾಜವನ್ನ, ಈ ಒಕ್ಕಲಿಗ ಸಮಾಜವನ್ನ ಗುರುತಿಸಿ ತಾವು ದಯವಿಟ್ಟು ಇನ್ನ
ಈ ವಾರದಲ್ಲಿ ಒಳಗಡೆ ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಈ ಸಮಾಜವನ್ನ 2Aಗೆ ಸೇರಿಸ್ಕೋಬೇಕು ಅಂತೇಳಿ ಒತ್ತಾಯ ಮಾಡಬೇಕು. ವೀರಶೈವ ಲಿಂಗಾಯತ ಸಮುದಾಯವನ್ನ ಒಬಿಸಿಗೆ ಸೇರಿಸಬೇಕು ಅಂತ ಚಿತ್ರದುರ್ಗದಲ್ಲಿ ಮುರುಘಾ ಶರಣರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲದೆ ಲಿಂಗಾಯತರಿಗೆ 16% ಮೀಸಲಾತಿ ನೀಡಬೇಕು ಅಂತಾನೂ ಒತ್ತಾಯ ಮಾಡಿದ್ದಾರೆ. ಲಿಂಗಾಯತರೆಲ್ಲ ಶ್ರೀಮಂತರಲ್ಲ, ಲಿಂಗಾಯತರೆಲ್ಲ ಬಡವರೂ ಅಲ್ಲ, ಲಿಂಗಾಯತರಲ್ಲಿ ಇರುವಂತಹ ಬಡವರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಎಲ್ಲಾ ಜಾತಿಗಳಿಗೂ ಸೌಲಭ್ಯ ಪಡೆಯೋದಕ್ಕೆ ಸಂಪೂರ್ಣ ಅವಕಾಶ ಇದೆ. ಇನ್ನು ಸಮಾಜದ ಪರಿಕಲ್ಪನೆಗೆ ಪೂರಕ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರು. ಈ ಲಿಂಗಾಯತ ಮತ್ತು ವೀರಶೈವ ಈ ಪರಿಕಲ್ಪನೆಯಲ್ಲಿ ಸುಮಾರು 80ಕ್ಕಿಂತಲೂ ಹೆಚ್ಚು ಉಪಜಾತಿಗಳು ಬರ್ತಾರೆ. ಲಿಂಗಾಯತರಲ್ಲಿ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ. ಲಿಂಗಾಯತರಲ್ಲಿ ಇರಬಹುದಾಗಿರುವಂತಹ ಬಡವರ ಬಗ್ಗೆ ನಾವು ಇವತ್ತು ಆಲೋಚನೆಯನ್ನು ಮಾಡಬೇಕಾಗಿದೆ. ಸರ್ಕಾರಗಳು ಕೂಡ ಒಂದು ಗಂಭೀರವಾದ ಚಿಂತನೆಯನ್ನು ಮಾಡಬೇಕಾಗಿದೆ. ಒಟ್ಟಾರೆ ಏನು 60ಕ್ಕಿಂತ ಹೆಚ್ಚು ಉಪಜಾತಿಗಳೇನಿದ್ದಾವೆ ಅಂಥವುಗಳನ್ನ ಒಂದಷ್ಟು ಸರ್ಕಾರಗಳು ಗುರುತಿಸಲಿ, ಅವ್ರಿಗೆ ಬೇಕಾಗಿರುವಂಥ ಒಂದು ಮೀಸಲಾತಿ ಸೌಲಭ್ಯವನ್ನು ಕೊಡಲಿ ಅಂತ ನಾವುಗಳು ಈ ಮುಖಾಂತರವಾಗಿ ಒತ್ತಾಯವನ್ನು ಮಾಡ್ತೀವಿ. ರಾಜ್ಯ ಸಚಿವ ಸಂಪುಟ ಸಭೆ ವಿಸ್ತರಣೆಯೋ ಪುನರಚನೆಯೋ ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಸದ್ಯ ಸಂಪುಟ ವಿಸ್ತರಣೆ ಇನ್ನೂ 2 ದಿನ ಲೇಟ್ ಅನ್ನೋ ಮಾತುಗಳು ಕೇಳಿಬಂದಿದೆ. ಭಾನುವಾರ ಸಿಎಂ ಶಿವಮೊಗ್ಗ ಜಿಲ್ಲಾ ಪ್ರವಾಸ ಹೋಗ್ತಾರೆ. ಹೀಗಾಗಿ ಸಿಎಂ ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಸಂಪುಟ ವಿಸ್ತರಣೆ ನಿರ್ಧಾರವಾಗುತ್ತೆ. ಈಗಾಗಲೇ ಸಂಪುಟ ವಿಸ್ತರಣೆ ಬಗ್ಗೆ ಅಮಿತ್ ಶಾ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. ಅಮಿತ್ ಶಾರಿಂದ ಮತ್ತೆ ಬುಲಾವ್ ಬಂದರೆ ಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇಲ್ಲದಿದ್ದರೆ ದೂರವಾಣಿ ಮೂಲಕವೇ ಚರ್ಚೆ ಮಾಡಿ ಸಂಪುಟ ವಿಸ್ತರಣೆ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸೋಮವಾರ ಸಂಪುಟ ವಿಸ್ತರಣೆ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಯ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇರೋದ್ರಿಂದ ಸಿಎಂ ವಿರುದ್ಧ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಬೆಳಗ್ಗೆ ಸಿಎಂ ಬಿಎಸ್ವೈ ಮುಂದೆಯೇ ಎಂಟಿಬಿ ನಾಗರಾಜ್, ಆರ್ ಶಂಕರ್ ಹಾಗೂ ಎಚ್ ವಿಶ್ವನಾಥ್ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮನ್ನ ನೋಡಿದ ಕೂಡಲೇ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳ್ತೀರಿ, ಆದ್ರೆ ಯಾವಾಗ ಮಾಡ್ತೀನಿ ಅಂತ ಮಾತ್ರ ಹೇಳಲ್ಲ. 2 ದಿನ ಅಂತ ಸಂಪುಟ ವಿಸ್ತರಣೆ ಮುಂದೂಡಿಕೆ ಮಾಡ್ತಾನೆ ಇದ್ದೀರಿ. ನಮ್ಮ ತ್ಯಾಗದಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನೋದನ್ನ ಮರಿಬೇಡಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ವೇಳೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಎಂ ಸಮಾಧಾನ ಮಾಡಿದ್ದಾರೆ. ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದೀನಿ, 2 ದಿನಗಳಲ್ಲಿ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಸಿಪಿ ಯೋಗೇಶ್ವರ್ ದೆಹಲಿಯಲ್ಲಿ ಲಾಬಿ ಶುರು ಮಾಡಿದ್ದಾರೆ. ದೆಹಲಿಯಲ್ಲಿ ಸಿಪಿ ಯೋಗೇಶ್ವರ್ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಸಿಪಿ ಯೋಗೇಶ್ವರ್, ನನಗೆ ಸಚಿವ ಸ್ಥಾನ ನೀಡುವುದರ ಬಗ್ಗೆ ಸಿಎಂ ಯಡಿಯೂರಪ್ಪನವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎಂದರು. ಇನ್ನು ನಾನು ರಮೇಶ್ ಜಾರಕಿಹೊಳಿ 20 ವರ್ಷದ ಸ್ನೇಹಿತರು. ಸ್ನೇಹದ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಪ್ರಯತ್ನ ಮಾಡ್ತಿದ್ದಾರೆ. ಬಿಜೆಪಿ ಸರ್ಕಾರ ಬರೋದಕ್ಕೆ ನನ್ನ ಪಾತ್ರ ಏನು ಅಂತ ನಾಯಕರಿಗೆ ಗೊತ್ತಿದೆ ಅಂತ ಯೋಗೇಶ್ವರ್ ಹೇಳಿದರು. ನಿನ್ನೆ ಸಾಯಂಕಾಲ ನಾನು ಸಂತೋಷ್ ಜಿಯವರನ್ನ ಭೇಟಿ ಮಾಡಿದ್ದೆ. ಯಾವುದೇ ರಾಜಕೀಯ ವಿದ್ಯಮಾನ ಚರ್ಚೆ ಮಾಡಲಿಲ್ಲ. ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇತ್ತೀಚಿನ ದಿನಗಳಲ್ಲಿ ಮಂತ್ರಿಮಂಡಲ ವಿಸ್ತರಣೆ, ಪುನರ್ರಚನೆ ಕೂಗು ಎಲ್ಲ ಕಡೆ ಕೇಳ್ತಾ ಇದೆ. ನನ್ನ ಬಗ್ಗೆನೂ ಕೂಡ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ, ನಡೀತಾ ಇದೆ. ನೋಡೋಣ ನಮ್ಮ ಹೈಕಮಾಂಡು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ. ಹಾಗಾಗಿ ನಾನು ಸಚಿವ ಸಂಪುಟ ವಿಸ್ತರಣೆ ಟೆನ್ಷನ್ನಲ್ಲೇ ಇವತ್ತು ಸಿಎಂ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸಿದ್ರು. ಈ ಸಭೆಯಲ್ಲಿ ವಿರೋಧದ ನಡುವೆಯೂ ಬಳ್ಳಾರಿ ಜಿಲ್ಲೆ ವಿಭಜನೆಗೆ ಒಪ್ಪಿಗೆ ಸಿಕ್ಕಿದೆ. ವಿಜಯನಗರ ಜಿಲ್ಲೆ ರಚನೆಗೆ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ವಿಧೇಯಕ ಒಪ್ಪಿಗೆ, ಮಸ್ಕಿಯಲ್ಲಿ ವಿವಿಧ ನಾಲಾ ಜೋಡಣೆಗಾಗಿ 52 ಕೋಟಿ ರೂಪಾಯಿ ನೀಡೋದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಇನ್ನು ಕಾಗವಾಡ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಘೋಷಣೆ ಮಾಡುವ ಬಗ್ಗೆಯೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಿಎಂ ಯಡಿಯೂರಪ್ಪನವರಿಗೆ ಡಬಲ್ ಟೆನ್ಷನ್ ಶುರುವಾಗಿದೆ. 2 ಸಮುದಾಯದ ಬೇಡಿಕೆ ಈಡೇರಿಸುವ ತಲೆಬಿಸಿ ಎದುರಾಗಿದೆ. ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸೋದಕ್ಕೆ ಒತ್ತಡ ಇದೆ. ಹಾಗೆಯೇ ನೇಕಾರರ ನಿಗಮ ಸ್ಥಾಪನೆಗೂ ಕೂಡ ಸಿಎಂ ಮೇಲೆ ಒತ್ತಡ ಇದೆ. ಇವತ್ತು ಕಾಗಿನೆಲೆ ಶ್ರೀಗಳು, ಕುರುಬ ಸಮುದಾಯದ ಶಾಸಕರು ಸಿಎಂನ ಭೇಟಿಯಾಗಿ ಒತ್ತಡವನ್ನು ಹೇರಲಿದ್ದಾರೆ. ಎಚ್ ವಿಶ್ವನಾಥ್, ಎಂಟಿಬಿ ನಾಗರಾಜ್, ಶಂಕರ್ ಸಿಎಂನ ಭೇಟಿ ಮಾಡಿದ್ರು. ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸೋದಕ್ಕೆ ಆಗ್ರಹಿಸಿದರು. ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಇವತ್ತು ಬೆಳಗಾವಿಯ ಸುವರ್ಣಸೌಧದ ಬಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಧರಣಿ ನಡೆಸುವುದಕ್ಕೆ ಪ್ರಯತ್ನ ಆಗ್ತಾ ಇದೆ. ಪ್ರತಿಭಟನೆಗೆ ಮುಂದಾಗಿದ್ದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಅವರನ್ನ ಪೊಲೀಸರು ತಡೆದರು. ಸುವರ್ಣಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಿ ಹಿರೇಬಾಗೇವಾಡಿ ಟೋಲ್ಗೇಟ್ನಲ್ಲಿ ತಡೆ ಹಿಡಿದರು. ಪೊಲೀಸರ ವಿರುದ್ಧ ಟೋಲ್ಗೇಟ್ನಲ್ಲಿ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಳಿಕ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ವಾಟಾಳ್ ನಾಗರಾಜ್ ರೋಲ್ ಕಾಲ್ ಹೋರಾಟಗಾರ ಅಂತ ಆರೋಪ ಮಾಡಿರೋ ಬಿಜೆಪಿ ಶಾಸಕರ ವಿರುದ್ಧ ಹುಬ್ಬಳ್ಳಿಯಲ್ಲಿ ಕನ್ನಡ ಪರ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಶಾಸಕರಾದ ಯತ್ನಾಳ್ ಹಾಗೂ ಅರವಿಂದ್ ಬೆಲ್ಲದ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ
ಶಾಸಕರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಹೋರಾಟಗಾರರು ನಾಡು ನುಡಿ ಗಡಿಯ ಬಗ್ಗೆ ದಶಕಗಳಿಂದ ಹೋರಾಟ ಮಾಡ್ತಿದ್ದೀವಿ, ರೋಲ್ ಕಾಲ್ ಹೋರಾಟಗಾರರು ಎಂದಿರುವ ನೋವು ತಂದಿದೆ, ಶಾಸಕರು ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದರು. ಗ್ರಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರಚಾರ ಸಭೆಗಳನ್ನು ಆರಂಭ ಮಾಡಿದೆ. 31 ಜಿಲ್ಲೆಗಳಲ್ಲಿ 62 ಸಮಾವೇಶಗಳನ್ನು ನಡೆಸುವುದಕ್ಕೆ ಪಕ್ಷ ನಿರ್ಧಾರ ಮಾಡಿದೆ. ಉಡುಪಿ ಕೃಷ್ಣಮಠದಲ್ಲಿ ಗೋವು ಪೂಜೆ ನಡೆಸುವ ಮೂಲಕ ಗ್ರಾಮ ಸ್ವರಾಜ್ ಸಮಾವೇಶಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಇದಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆಯೇ ಸಂಸದ ನಳಿನ್ ಕುಮಾರ್ ಕಟೀಲ್, ಡಿಸಿಎಂ ಅಶ್ವತ್ಥನಾರಾಯಣ್, ಸಂಸದರಾದ ಶೋಭಾ ಕರಂದ್ಲಾಜೆ, ಮುನಿಸ್ವಾಮಿ ಶ್ರೀಕೃಷ್ಣನ ದರ್ಶನ ಪಡೆದರು. ಪರ್ಯಾಯ ಅದಮಾರು ಶ್ರೀಗಳನ್ನು ಭೇಟಿಯಾದರು. ನವೆಂಬರ್ 30ರೊಳಗೆ ಫೀಸ್ ಕಟ್ಟದಿದ್ದರೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡೋದಕ್ಕೆ ಖಾಸಗಿ ಶಾಲೆಗಳು ನಿರ್ಧಾರ ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಖಾಸಗಿ ಶಾಲೆಗಳ ಒಕ್ಕೂಟದೊಂದಿಗೆ ಸಭೆ ಮಾಡೋರು. ಈ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳನ್ನು ಶಿಕ್ಷಣ ಇಲಾಖೆ ಮನವೊಲಿಕೆ ಮಾಡಿದೆ. ಸದ್ಯಕ್ಕೆ ಶುಲ್ಕ ಪಾವತಿಸದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ನಿಲ್ಲಿಸಲ್ಲ ಅಂತ ಖಾಸಗಿ ಶಾಲೆಗಳು ಒಪ್ಪಿಕೊಂಡಿದ್ದಾರೆ. ಖಾಸಗಿ ಶಾಲೆಗಳ ಸಮಸ್ಯೆ ಬಗ್ಗೆ ಶೀಘ್ರವೇ ಸರ್ಕಾರಕ್ಕೆ ತಿಳಿಸಿ ಪರಿಹರಿಸುವುದಾಗಿ ಶಿಕ್ಷಣ ಇಲಾಖೆ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ಆನ್ಲೈನ್ ಕ್ಲಾಸಸ್ಸನ್ನು 30ನೇ ತಾರೀಕಿಂದ ಸ್ಥಗಿತಗೊಳಿಸಲಾಗುವುದು ಎಂದು ಕಾಲ್ ಸಂಸ್ಥೆಗಳು ಕೆಲವರು ತನ್ನ ಸ್ಕೂಲ್ ಫೀಸಲ್ಲಿ ಪೇಮೆಂಟ್ ಇನ್ನೂ ಬಾಕಿ ಇರ್ತದೆ, ಇಂಥ ಸಮಸ್ಯೆಗಳಿಂದ ಆನ್ಲೈನ್ ಕ್ಲಾಸಸ್ಸನ್ನು ನಾವು ಸ್ಥಗಿತಗೊಳಿಸ್ತೀವಿ ಎಂದು ಹೇಳಿದ್ದಾರೆ. ಅದನ್ನು ಅವರು ಈಗ ಸದ್ಯಕ್ಕೆ ಸ್ಥಗಿತಗೊಳಿಸೋದಿಲ್ಲ, ನಾವು ಮುಂದುವರಿಸಲಾಗುವುದು. ಯಾವುದೇ ಕಾರಣಕ್ಕೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗದೆ ನಾವು ಪಾಠ ಮಾಡಲಿಕ್ಕೆ ಮುಂದೆ ಬಂದಿದೆ ಎಂದು ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯ ರೌಡಿ ಶೀಟರ್ ಪ್ರವೀಣ್ ಪೂಜಾರಿ ಎಂಬಾತ ನವನಗರ ಇನ್ಸ್ಪೆಕ್ಟರ್ ಪ್ರಭು ಸುರೀನ್ಗೆ ರಸ್ತೆಯಲ್ಲಿ ಧಮಕಿಯನ್ನು ಹಾಕಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ರೌಡಿ ಶೀಟರ್ ಪ್ರವೀಣ್ ಪೂಜಾರಿ ನಡು ರಸ್ತೆಯಲ್ಲಿ ಗಲಾಟೆ ಮಾಡ್ತಾ ಇದ್ದ. ಈ ವೇಳೆ ಸ್ಥಳಕ್ಕೆ ಬಂದು ಬುದ್ಧಿವಾದ ಹೇಳಿದ ಇನ್ಸ್ಪೆಕ್ಟರ್ ಪ್ರಭು ಅವರಿಗೆ ರೌಡಿ ಆವಾಜ್ ಹಾಕಿ ನಿಂದಿಸಿದ್ದಾನೆ. ಕರ್ತವ್ಯ ನಿರತ ಅಧಿಕಾರಿಗೆ ಏಕವಚನದಲ್ಲೇ ಬೈದಿದ್ದಾನೆ. ಹೀಗಾಗಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ರೌಡಿ ಶೀಟರ್ ಪ್ರವೀಣ್ ವಿರುದ್ಧ ಇನ್ಸ್ಪೆಕ್ಟರ್ ದೂರನ್ನು ದಾಖಲು ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಬೆಸ್ಕಾಂ ಸಿಬ್ಬಂದಿ ಮೇಲೆ ಪುಂಡರು ಹಲ್ಲೆ ನಡೆಸಿದ್ದಾರೆ. ಹಿರಿಯೂರು ತಾಲೂಕಿನ ಐಮಂಗಲದಲ್ಲಿ ಅಕ್ರಮವಾಗಿ ನಿರಂತರ ಜ್ಯೋತಿ ಲೈನ್ಗೆ ಪಂಪ್ ಸೆಟ್ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಲೈನ್ ಮ್ಯಾನ್ ಪಂಪ್ ಸೆಟ್ಗೆ ಹಾಕಿದ್ದ ಅಕ್ರಮ ಸಂಪರ್ಕವನ್ನು ಕಟ್ ಮಾಡಿದ್ದಾರೆ. ಹೀಗಾಗಿ ಸಿಟ್ಟಿಗೆದ್ದ ಪಂಪ್ ಸೆಟ್ ಮಾಲೀಕ ಶಿವರಾಜ್ ಹಾಗೂ ಚೇತನ್, ನಿತಿನ್ ಅನ್ನೋರು ಸೇರಿ ಲೈನ್ ಮ್ಯಾನ್ ಕೇಶವ್ ಅನ್ನೋರಿಗೆ ಚಪ್ಪಲಿಯಿಂದ ಹಾಗೂ ಪೈಪ್ನಿಂದ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸಿದ ಬಳಿಕ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಎಫೆಕ್ಟ್ ರಾಜ್ಯದ ಮೇಲೂ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ ಸತತ 3ನೇ ದಿನವೂ ಮಳೆ ಮುಂದುವರೆದಿದ್ದು ಇನ್ನು 3 ದಿನಗಳ ಕಾಲ ಬಿರುಗಾಳಿ ಸಹಿತ ಜೋರು ಮಳೆಯಾಗುವಂತ ಸಾಧ್ಯತೆ ಇದೆ. ಕಳೆದ 2 ದಿನಗಳಿಂದ ಮಳೆ ನಿರಂತರವಾಗಿ ಸುರಿತಾ ಇದ್ದು ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದೆ. ಈಗಾಗಲೇ ಕಟಾವು ಮಾಡದೆ ಉಳಿದಿರುವಂತಹ ರಾಗಿ ತೆನೆ ಮಳೆಯಿಂದ ನೆಲಕ್ಕುರುಳಿದೆ. ಆಲೂಗಡ್ಡೆ ಹಾಗೂ ಟೊಮ್ಯಾಟೋಗೆ ಅಂಗಮಾರಿ ರೋಗ ಅಪ್ಪಳಿಸುವ ಭೀತಿ ಎದುರಾಗಿದೆ. ಮೈಸೂರಲ್ಲಿ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಹುಣಸೂರು ಶಾಸಕ ಮಂಜುನಾಥ್ ಮಾತಿನ ಸಮರ ಸಾರಿದ್ದಾರೆ. ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ಡಿಸಿ ವಿರುದ್ಧ ಶಾಸಕರು ಕಿಡಿಕಾರ್ತಿದ್ದಾರೆ. ಡಿಸಿಗೆ ಕೊಲೆಸ್ಟ್ರಾಲ್ ತಲೆಗೆ ಹತ್ತಿದೆ, ಅದಕ್ಕೆ ಅವರು ಹೀಗೆ ನಡ್ಕೊಳ್ತಿದ್ದಾರೆ. ಮೈಸೂರಿನ ಹಲವು ಶಾಸಕರಿಗೆ ಕೊರೋನಾ ಬಂದಾಗ ಡಿಸಿಯಾಗಿ ವಿಚಾರಿಸುವ ಸೌಜನ್ಯ ತೋರಿಲ್ಲ. ನನಗೆ ವೈಯಕ್ತಿಕವಾಗಿ ಯಾವುದೇ ಸಹಾಯ ಮಾಡಬೇಡಿ, ಸಾರ್ವಜನಿಕರ ಕೆಲಸ ಮಾತ್ರ ಮಾಡಿಕೊಡಿ ಅಂತ ಚಾಟಿ ಬೀಸಿದ್ದಾರೆ. ಜಿಲ್ಲಾಧಿಕಾರಿಯ ಒಂದು ಸರ್ವಾಧಿಕಾರಿ ಧೋರಣೆ ಇದೆ, ಅದನ್ನು ಖಂಡಿಸಿ ಅವರು ಕಾನೂನು ಬಾಹಿರವಾಗಿ ಒಬ್ಬ ಜನಪ್ರತಿನಿಧಿಗೆ ಜಿಲ್ಲಾಧಿಕಾರಿಯಾಗಿ ಒಂದು ತ್ರೈಮಾಸಿಕ ಸಭೆಯಲ್ಲಿ ಸನ್ಮಾನ್ಯ DC ಅವರು ಅದನ್ನು ಭಾಳ ವೈಯಕ್ತಿಕವಾಗಿ ತಗೊಂಡು, ನಾವು MLA ಅವರು DC ಆ ಡೆಸಿಗ್ನೇಷನ್ ಬಿಟ್ಕೊಂಡು ಏಕಾಏಕಿಯಾಗಿ ನೇರವಾಗಿ ನನಗೆ ಪತ್ರ ಬರೆದಿರೋ ಅಂಥದ್ದು. ಅದು ಯಾವುದೇ ಜನಪ್ರತಿನಿಧಿಗೆ, ಶಾಸಕರಿಗೆ ಆ ರೀತಿ ಕಾನೂನಾತ್ಮಕವಾಗಿ ಅವರು ಲೆಟ್ರ್ ಬರೆಯೋ ಹಾಗೆ ಇಲ್ಲ. ತಲಕಾಡು ಪಂಚಲಿಂಗ ದರ್ಶನ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ತಲಕಾಡಿನ ಶಿವಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಡಿಸಿ ಸಭೆಯನ್ನು ನಡೆಸಿದರು. ಈ ವೇಳೆ ತಲಕಾಡು ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಪಂಚಲಿಂಗ ದರ್ಶನ ಸಂದರ್ಭದಲ್ಲಿ ಮಾತ್ರ ತಾತ್ಕಾಲಿಕ ಶೌಚಾಲಯ ನಿರ್ಮಾಣವನ್ನು ಮಾಡಲಾಗುತ್ತೆ. ಬಳಿಕ ತಲಕಾಡು ಗ್ರಾಮ ಯಥಾಸ್ಥಿತಿಯಲ್ಲೇ ಇರುತ್ತೆ. ಹೀಗಾಗಿ ಜಿಲ್ಲಾಡಳಿತ ತಲಕಾಡಿನ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಬೆಳೆದಂತಹ ಕಾಫಿ ಗಿಡಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಕಿತ್ತೆಸೆದು ದರ್ಪವನ್ನು ತೋರಿದ್ದಾರೆ. ಮಡಿಕೇರಿ ತಾಲೂಕಿನ ಹೆಬ್ಬಟಗೇರಿಯಲ್ಲಿ ಅರಣ್ಯ ಭೂಮಿ ಒತ್ತುವರಿ ಮಾಡಿರುವುದಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಫಿ ಗಿಡಗಳನ್ನು ಕಿತ್ತೆಸೆದಿದ್ದಾರೆ. 3 ವರ್ಷಗಳಿಂದ SC/ST ಕುಟುಂಬಗಳು ವ್ಯವಸಾಯ ಮಾಡ್ತಾ ಇವೆ. ಹಕ್ಕುಪತ್ರಕ್ಕಾಗಿ ಅರ್ಜಿನೂ ಕೂಡ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಯಾವುದೇ ಸೂಚನೆ ನೀಡದೆ ಏಕಾಏಕಿ ಬೆಳೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ನಾಶ ಮಾಡಿದ್ದಾರೆ. ಇದಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ನೆಡುತೋಪು ತೆರವು ಮಾಡಿರುವುದಾಗಿ DFO ಪ್ರಭಾಕರ್ ಹಾರ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ.
ರಾತ್ರಿ ಹೊತ್ತಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸೋದಕ್ಕೆ ಯತ್ನಿಸ್ತಾ ಇದ್ದ ಗೋವುಗಳನ್ನು ಕಲಬುರಗಿ ಪೊಲೀಸರು ರಕ್ಷಣೆ ಮಾಡಿದರು. ಬೊಲೆರೋ ಪಿಕಪ್ ವಾಹನದ ಮೂಲಕ ಸಿಂದಗಿಯಿಂದ ಜಾನುವಾರುಗಳನ್ನು ಕಸಾಯಿಖಾನೆಗೆ ಸಾಗಿಸಲಾಗ್ತಾ ಇತ್ತು. ರಾತ್ರಿ ಗಸ್ತು ತಿರುಗ್ತಾ ಇದ್ದ PSI ಯಶೋಧ ಕಟಕೆ ವಾಹನ ತಡೆದರು, ಗೋವುಗಳನ್ನು ರಕ್ಷಣೆ ಮಾಡಿದ್ರು. ಪ್ರಕರಣ ಸಂಬಂಧ 3 ಅರೆಸ್ಟ್ ಮಾಡಿದ್ರು, 17 ಜಾನುವಾರುಗಳನ್ನು ರಕ್ಷಣೆ ಮಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಬಸ್ಗಳನ್ನು ಸ್ಯಾನಿಟೈಸ್ ಮಾಡಿ ಸ್ವಚ್ಛ ಮಾಡಿಕೊಂಡು ಪ್ರಯಾಣಿಕರ ಸೇವೆಗೆ ಬಿಡಬೇಕು. ಆದರೆ ರಾಯಚೂರಿಂದ ಮಂತ್ರಾಲಯ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುವಂತ 2 ಸ್ಲೀಪರ್ ಬಸ್ಗಳಲ್ಲಿ ಸ್ವಚ್ಛತೆ ಇಲ್ಲ, ಬಸ್ ಸೀಟ್ಗಳು ಹರಿದೋಗಿದೆ, ಇಂಥ ಬಸ್ನಲ್ಲಿ ನಾವು ಪ್ರಯಾಣ ಮಾಡೋದಿಲ್ಲ ಅಂತ ಪ್ರಯಾಣಿಕರು ಗಲಾಟೆ ಮಾಡಿದ್ದಾರೆ. ಮಂತ್ರಾಲಯದ ಶ್ರೀ ಗುರುರಾಯರ ದರ್ಶನ ಹಾಗೂ ತುಂಗಭದ್ರಾ ನದಿ ಪುಷ್ಕರಕ್ಕೆ ಬಂದಂತಹ ಪ್ರಯಾಣಿಕರು ಬಸ್ ಅವ್ಯವಸ್ಥೆಯನ್ನು ವಿರೋಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಸ್ ಚಾಲಕ ಹಾಗೂ ನಿರ್ವಾಹಕರೊಂದಿಗೆ ಮಾತಿನ ಚಕಮಕಿ ನಡೆದಿದೆ. ಮಂಗಳೂರಲ್ಲಿ ಉಗ್ರ ಸಂಘಟನೆಗಳ ಪರ ಗೋಡೆ ಬರಹವನ್ನು ಬರೆಯಲಾಗಿದೆ. ಸರ್ಕಿಟ್ ಹೌಸ್ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಗೋಡೆ ಮೇಲೆ ಹ್ಯಾಶ್ಟ್ಯಾಗ್ ಹಾಕಿ ಲಷ್ಕರ್ ಜಿಂದಾಬಾದ್ ಅಂತ ಬರೆದಿದ್ದಾರೆ. ವಿಷಯ ತಿಳಿದಂಥ ತಕ್ಷಣ ಗೋಡೆ ಬರಹವನ್ನು ಕದ್ರಿ ಠಾಣೆ ಪೊಲೀಸರು ಅಳಿಸಾಕಿದ್ದಾರೆ. ಆರೋಪಿಗಳ ಪತ್ತೆಗೆ ಶೋಧ ನಡೀತಾ ಇದೆ. ಸುತ್ತಮುತ್ತಲಿನ ರಸ್ತೆಗಳ CCTVಗಳ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕದ್ರಿ ಮಲ್ಲಿಕಟ್ಟೆಯಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ದೇಶ ವಿರೋಧಿ ಗೋಡೆ ಬರಹ ಬರೆದವರ ಬಂಧನಕ್ಕೆ ಆಗ್ರಹಿಸಿ ಹೋರಾಟ ನಡೆಸಿದರು. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ. ಜೈಲಲ್ಲೇ ಇನ್ನೂ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ವಿನಯ್ ಕುಲಕರ್ಣಿ ಅವರ ಜಾಮೀನು ಅರ್ಜಿಯನ್ನು ಧಾರವಾಡದ 3ನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಡಿಸೆಂಬರ್ 4ಕ್ಕೆ ಮುಂದೂಡಿಕೆ ಮಾಡಿದೆ. ವಿನಯ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ರು. ಸಿಬಿಐ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕೋರ್ಟ್ ಈಗ ಅವಕಾಶ ಕೊಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಹಾಗೂ ಶಾಸಕ ಸಂಗಮೇಶ್ ಸಹೋದರ ಶಿವಕುಮಾರ್ ಪುತ್ರಿ ಮದುವೆ ಗೋವಾದಲ್ಲಿ ನಡೆದಿದೆ. ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ವಿವಾಹ ಮಹೋತ್ಸವದಲ್ಲಿ ಶಾಸಕ ಸಂಗಮೇಶ್ ಯುವತಿಯ ಜೊತೆ ಡಾನ್ಸ್ ಅನ್ನು ಮಾಡಿದ್ದಾರೆ. ಡಿಜೆ ಹಾಡಿಗೆ ಯುವತಿಯೊಂದಿಗೆ ಹೆಜ್ಜೆ ಹಾಕಿದ ಶಾಸಕ ಸಂಗಮೇಶ್ ವಿಡಿಯೋ ವೈರಲ್ ಆಗಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಅನ್ನ ನೀರು ಇಲ್ಲದೆ 70 ವರ್ಷದ ವೃದ್ಧರೊಬ್ಬರು ಮರದ ಮೇಲೆ ಧ್ಯಾನಕ್ಕೆ ಕುಳಿತಿದ್ದಾರೆ. ಮೊಗಲ ಗ್ರಾಮದ ಮಹದೇವ ಮುತ್ಯ ಅನ್ನೋರು ಮರದ ಮೇಲೆ ಕುಳಿತು ಅನುಷ್ಠಾನ ಮಾಡ್ತಿದ್ದಾರೆ. ಕಳೆದ 8 ದಿನಗಳಿಂದ ಅನ್ನ ನೀರು ಇಲ್ಲದೆ ಮರದ ಮೇಲೆ ತಪಸ್ಸು ನಡೀತಾ ಇದೆ. ಲೋಕ ಕಲ್ಯಾಣಕ್ಕಾಗಿ ಕೊರೋನಾ ದೂರವಾಗಲಿ ಅಂತ ಅನುಷ್ಠಾನ ಮಾಡ್ತಿರೋದಾಗಿ ತಿಳಿಸಿದ್ದಾರೆ. ನಾಳೆ 9ನೇ ದಿನ ಅನುಷ್ಠಾನ ಮುಗಿಯುತ್ತೆ. ಅನುಷ್ಠಾನ ಮುಗಿದ ಮೇಲೆ ಆಹಾರ ಸೇವಿಸೋದಾಗಿ ಮಹದೇವ ಮುತ್ಯ ಹೇಳಿದ್ದಾರೆ. ದೇಶದಾದ್ಯಂತ ಕೊರೋನಾ 2ನೇ ಅಲೆ ಶುರುವಾಗುವಂತ ಭೀತಿ ಎದುರಾಗಿದೆ. ಚಳಿಗಾಲವಾಗಿರೋದ್ರಿಂದ ಮತ್ತಷ್ಟು ಸೋಂಕು ಹೆಚ್ಚಾಗುವಂತ ಚಾನ್ಸಸ್ ಇದೆ. 6 ದಿನಗಳ ನಂತರ ಮತ್ತೆ ಕೊರೋನಾ ಹೆಚ್ಚಾಗ್ತಾ ಇದೆ. ದಿನಕ್ಕೆ 1500ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ನಿನ್ನೆ ಒಂದೇ ದಿನ 1505 ಪಾಸಿಟಿವ್ ಕೇಸಸ್ ಕಾಣಿಸಿಕೊಂಡಿತ್ತು. ಮೊನ್ನೆ 1630 ಪಾಸಿಟಿವ್ ಕೇಸಸ್ ಕಂಡು ಬಂದಿತ್ತು. ನಿನ್ನೆ 12, ಮೊನ್ನೆ 19 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಸಕ್ರಿಯ ಸೋಂಕಿತರ ಸಂಖ್ಯೆ 25,000ಕ್ಕೆ ಏರಿದೆ. ಕೊರೋನಾಗೆ ಭಾರತದಲ್ಲಿ ಲಸಿಕೆ ರೆಡಿ ಆಗ್ತಾ ಇದೆ. AZD122 ಎಂಬ ಲಸಿಕೆ 90% ಪರಿಣಾಮಕಾರಿಯಾಗಿ ಆಗಿದೆ. ಫೆಬ್ರವರಿ ಅಂತ್ಯಕ್ಕೆ ಮಾರುಕಟ್ಟೆಗೆ ಬರುತ್ತೆ. ಅಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಈ ಲಸಿಕೆ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ನಲ್ಲಿ ತಯಾರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಪುಣೆಯ ಸೆರಮ್ ಸಂಸ್ಥೆಗೆ ಪ್ರಧಾನಿ ಮೋದಿಯವರು ಭೇಟಿ ಕೊಡ್ತಾರೆ, ಪರಿಶೀಲನೆ ನಡೆಸೋರಿದ್ದಾರೆ. ನಾಡಿದ್ದು ಹೈದರಾಬಾದ್ನ ಭಾರತ್ ಬಯೋಟೆಕ್ಗೆ ಮೋದಿಯವರು ಭೇಟಿ ಕೊಡ್ತಾರೆ. ಲಸಿಕೆ ಉತ್ಪಾದನೆ ಪ್ರಗತಿಯ ಪರಿಶೀಲನೆ ಕೂಡ ನಡೆಸ್ತಾರೆ. ದೆಹಲಿ ಹರಿಯಾಣ ಗಡಿಯಲ್ಲಿ ರೈತ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಂಡಿದೆ. ದೆಹಲಿ ಚಲೋಗೆ ಬರ್ತಿರುವಂತಹ ರೈತರು ದೆಹಲಿ ಪ್ರವೇಶ ಮಾಡದಂತೆ ವ್ಯಾಪಕ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ.
ಕಾಂಕ್ರೀಟ್ ಬ್ಯಾರಿಕೇಡ್, ಮುಳ್ಳಿನ ತಂತಿಯನ್ನು ಹಾಕಲಾಗಿದೆ. ಆದರೆ ರೈತರು ದೆಹಲಿಗೆ ಮುನ್ನುಗ್ತಾ ಇದ್ದು ಟಿಕ್ರಿ ಬಾರ್ಡರ್ ಹಾಗೆಯೇ ಸಿಂಘು ಬಾರ್ಡರ್ನಲ್ಲಿ ಸಂಘರ್ಷ ನಡೀತಾ ಇದೆ. ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಶ್ರುವಾಯು ಸಿಡಿಸಿ ಜಲಫಿರಂಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ರೈತರು ಬ್ಯಾರಿಕೇಡ್ ಅನ್ನು ಮುರಿದು ಮುನ್ನುಗ್ತಾ ಇದ್ದಾರೆ. ಅಶ್ರುವಾಯು ಸಿಡಿಸಿದ್ರು ಕೇರ್ ಮಾಡದೆ ದೆಹಲಿ ಚಲೋ ಹೋರಾಟ ಮುಂದುವರಿಸಿದ್ದಾರೆ. ತಮಿಳುನಾಡಿನ ಧರ್ಮಪುರಿ, ಕೃಷ್ಣಗಿರಿಯಲ್ಲಿನ ಗ್ರಾಮಗಳು ಜಲ ಸಂರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿವೆ. ರೈತರು ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳ ಜೊತೆಗೆ ಎನ್ಜಿಒ ಕೈಜೋಡಿಸಿ ಹೊಸ ಯೋಜನೆ ರೂಪಿಸಿದೆ. ಮಕ್ಕಳಿಗೆ ನೀರಿನ ಬಗ್ಗೆ ಅರಿವು ಮೂಡಿಸುವ ಮೂಲಕ ನೀರಿನ ಸ್ಟೋರೇಜ್ನ ಬಗ್ಗೆ ಕ್ರಮಗಳು ಹೇಗೆ ಅನ್ನೋದರ ಬಗ್ಗೆ ವಿಶೇಷ ತರಗತಿ ಮೂಲಕ ನೀರಿನ ಉಳಿವಿಗಾಗಿ ಶ್ರಮಿಸಲಾಗ್ತಾ ಇದೆ.